ರಾಜ್ಯ ಬಿಜೆಪಿಯ ಮಡಿಲಲ್ಲಿ ಕೆಂಡವಾದಂತ ಅಸಮಾಧಾನಿತ ನಾಯಕರು ಏನೋ ಕೂಡ ಟಿಕೆಟ್ ಎಲ್ಲ ಅನೌನ್ಸ್ಮೆಂಟ್ ಆಗಿ ಬಹಳ ದಿನ ಆಯಿತು. ಆದರೂ ಕೂಡ ಈ ಅಸಮಾಧಾನ ಅನ್ನೋದು ಹಾಗೇನೇ ಮುಂದುವರಿತಾ ಇದೆ. ವರಿಷ್ಠರಿಗೆ ಕ್ಯಾರೆ ಎನ್ನದಂತ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಶಕ್ತಿ ಪ್ರದರ್ಶನ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಪ್ರೀತಮ್ ಗೌಡ ಪ್ರಜ್ವಲ್ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಿದೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿಯಾಗಿದ್ದಾರೆ ಮಾಧುಸ್ವಾಮಿ. ಹೀಗೆ ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ರಾಜ್ಯ ಬಿಜೆಪಿಯ ಮಡಿಲಲ್ಲಿ ಅಸಮಾಧಾನದ ಕೆಂಡ ಉರಿತಾ ಇದೆ. ವರಿಷ್ಠರಿಗೆ ಕ್ಯಾರೆ ಅಂತೆಲ್ಲ ಕೆಎಸ್ ಈಶ್ವರಪ್ಪ ನಾನಂತೂ ಸ್ಪರ್ಧೆ ಮಾಡೋದು ಸಿದ್ಧ ಅಂತ ಹೇಳಿದ್ದಾರೆ. ಹಾಸನದಲ್ಲಂತೂ ಪ್ರೀತಮ್ ಗೌಡ ಗೊತ್ತಿದೆ ನಿಮಗೆ, ಅವ್ರಿಗೆ ಇಷ್ಟ ಇರಲಿಲ್ಲ, ಬಿಜೆಪಿ ಟಿಕೆಟ್ ಬೇಕಾಗಿತ್ತು, ಬಿಜೆಪಿಗೆ ಕೊಡಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಇನ್ನೊಂದು ಕಡೆ ಜೆಸಿ ಮಾಧುಸ್ವಾಮಿ ಸೋಮಣ್ಣ ಅವರ ಸ್ಪರ್ಧೆಯಿಂದಾಗಿ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ. ಪ್ರಚಾರದಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಮುದ್ದಹನುಮೇಗೌಡರು ಹೋಗಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅವ್ರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲದ ವಿಚಾರಗಳು ಕಂಡು ಬರ್ತಾ ಇದೆ. ಸೊ ಇದು ಒಂದ್ ಕಡೆ ಈಶ್ವರಪ್ಪ, ಇನ್ನೊಂದು ಕಡೆ ನಾವು ಗಮನಿಸ್ತಿರೋ ಹಾಗೆ ಪ್ರಜ್ವಲ್ ಹಾಗೂ ಪ್ರೀತಮ್ ಗೌಡ ವಿಚಾರ. ಸೊ ಹಾಸನ ಇನ್ನು ಪ್ರೀತಮ್ ಗೌಡರ ಮುನಿಸು ಆರಿಲ್ವಾ ಅನ್ನೋ ಪ್ರಶ್ನೆ. ಪ್ರೀತಮ್ ಗೌಡ ಯಾವುದೇ ಪ್ರಚಾರ ಸಭೆಗೆ, ಸಮನ್ವಯ ಸಭೆಗೂ ಕೂಡ ಆಗಮಿಸಲಿಲ್ಲ. ಯಾವುದೇ ಪ್ರಶ್ನೆಗೂ ಕೂಡ ಪ್ರಜ್ವಲ್ ಅವರ ಹೆಸರೇ ಎತ್ತಲಿಲ್ಲ. NDA ಅನ್ನೋ ಮೂಲಕ ಅವ್ರಿಗೂ ನನಗೂ ಬಹಳ ವ್ಯತ್ಯಾಸ ಇದೆ. ಅವರು ಮಾಜಿ ಪ್ರಧಾನಿಯ ಮೊಮ್ಮಗ. ಪ್ರಜ್ವಲ್ ಅವರ ಹೆಸರು ಹೇಳಿದೆ ಪ್ರೀತಮ್ ಗೌಡ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಸೊ ಅವರು ಮಾಜಿ ಪ್ರಧಾನಿಗಳ ಮೊಮ್ಮಗ ಇದ್ದಾರೆ. ನಾನೊಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ, ಮಾಜಿ ಶಾಸಕ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ ಆಗಿದೆ. ಹಾಸನ ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತ ಆಗಿರಬೇಕಾ ಹೇಳಿ? ಮೈಸೂರು ಜನರಿಗೆ ಪ್ರೀತಮ್ ಗೌಡ ಗೊತ್ತಾಗೋದು ಬೇಡವಾ? ಬಾವಿಯೊಳಗಿನ ಕಪ್ಪೆ ಇದ್ದಂತೆ ಇರೋಕ್ಕಾಗತ್ತಾ ಅಂತ ಕೂಡ ಪ್ರೀತಮ್ ಗೌಡ ಕೇಳಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಪ್ರೀತಮ್ ಗೌಡ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಪ್ರೀತಮ್, ಬನ್ನಿ ನೋಡೋಣ. ಯಾಕೆ ಇಷ್ಟು ಗೊಂದಲ ಅಂತ ಸರ್ ಮೈತ್ರಿ ವಿಚಾರವಾಗಿ, ಹಾಸನದಲ್ಲಿ ವಿಚಾರವಾಗಿ? Come, 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 my love, please don't say no, baby. Come, 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 my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆ ಯಾವುದೇ ಗೊಂದಲ ಇಲ್ಲ. ಒಂದು ವಿಚಾರವನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಪಕ್ಷ NDA ಅಲಯನ್ಸ್ ಆಗಿ JDSನ ಒಪ್ಕೊಂಡ ನಂತರ ಪ್ರೀತಮ್ ಗೌಡ XYZ ಯಾವುದು ವ್ಯಕ್ತಿಗಳಾಗಿ ಇದರಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ. ಸುಮ್ಮನೆ ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ಮಾತಾಡಿ ನಾವು ಗೊಂದಲ ಮಾಡ್ತಿದ್ದೀವಿ ಹೊರತು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ, ಅಭ್ಯರ್ಥಿಯಲ್ಲಿ ಗೊಂದಲ ಇಲ್ಲ, ನಮ್ಮ ಕಾರ್ಯಕರ್ತರಲ್ಲಂತೂ ಯಾವುದೇ ಕಾರಣಕ್ಕೂ ಗೊಂದಲ ಇಲ್ಲ. ಸರ್ ಯಾಕೆ ಮತ್ತೆ ರಾಧಾ ಮೋಹನ್ ದಾಸ್ ಅವರು ಪ್ರೀತಮ್ ಗೌಡ್ರನ್ನ ಮೈಸೂರಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಹೇಳ್ತಿದ್ದೀನಿ? ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ UPಯಿಂದ ಕರ್ನಾಟಕಕ್ಕೆ ಯಾಕೆ ಬಂದು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ದಂಗೆ ಆಯ್ತಿದ್ದು. ನಮ್ಮ ಪಾರ್ಟಿ ಸಿಸ್ಟಮ್ ಅದು. ಯಾರ್ಯಾರಿಗೆ ಶಕ್ತಿ ರೀ, ನಾನು ಹಾಸನಿಗೆ ಉಳ್ಕೊಂಡ್ರೆ ಬಾವಿ ಕಪ್ಪೆ ಹಾಕ್ತೀನಿ ರೀ, ಮೈಸೂರಿಗೆ ಬಂದರೆ ರಾಜ್ಯ ನಾಯಕನ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿ ನನಗೆ ಹಳೆ ಮೈಸೂರು ಭಾಗ ಓಡಾಡಪ್ಪ, ರಾಜ್ಯ ಬೀದರ್ ಓಡಾಡಪ್ಪ ಅಂತ ಹೇಳ್ತಿದ್ದಾರೆ. ಪಕ್ಷದ್ದೇನೋ ಪ್ಲ್ಯಾನ್ ಇರುತ್ತೆ ಪ್ರೀತಮ್ ಗೌಡನ ಬೆಳೆಸ್ಬೇಕು ಅಂತೇಳಿ ಹೇಳಿ. ಬಾವಿ ಕಪ್ಪೆ ಹಂಗೆ ನೀನು ಬರೀ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿರು ಅಂತ ಹೇಳಿದ್ರು. ಮೈಸೂರು ಜನಕ್ಕೆ ಪ್ರೀತಮ್ ಗೌಡ ಯಾರು, ಅವನ ಸೇವೆ ಬೇಡವಾ? ಚಾಮರಾಜನಗರಕ್ಕೆ ಅವ್ನ ಸೇವೆ ಬೇಡವಾ? ಪಕ್ಷದ ಕಾರ್ಯಕರ್ತರು ಕೇಳ್ತೀನಿ. ನಿಮಗೂ ಹಾಗಾದರೆ ಪ್ರಜ್ವಲ್ ಅವ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ? ವ್ಯತ್ಯಾಸ ಇದೆ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ. ಅವರು ದೇವೇಗೌಡರ ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದು ಸಂಸದರಾಗಿದ್ದಾರೆ, ನಾನು ಮಾಜಿ ಶಾಸಕನಿದ್ದೀನಿ. ಇಷ್ಟೇ ವ್ಯತ್ಯಾಸ. ಮೈತ್ರಿ ವಿಚಾರವಾಗಿ ಯಾವುದೇ ಮೈತ್ರಿ ನಾನು ಮಾಡೋದಲ್ಲ, NDA ಅಭ್ಯರ್ಥಿಯಾಗಿ ಮಾಡಿರೋ ಅಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಗೊಂದಲ ಮಾಡೋದಕ್ಕೆ ನಾನು ಯಾರು? ಅಲ್ಲ, ಅವರು ನಿಮ್ಮನ್ನ ಬೆಂಬಲವನ್ನು ಕೇಳಿಲ್ವ ಹೇಗೆ ಅಂತ? ಯಾರೂ ಕೇಳಬೇಕಾಗಿಲ್ಲ, ನಮ್ಮ ಧರ್ಮ ಅದು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಟ್ಟಕಡೆ ಪ್ರಜ್ವಲ್ ರೇವಣ್ಣ ಅವರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ, JDS BJP ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದೇವೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆ ಇದು. ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ. BJP ಮತ್ತು JDSನ ಕಾರ್ಯಕರ್ತರು ಒಟ್ಟಾಗಿ ಪ್ರಚಾರದಲ್ಲಿ ಭಾಗವಹಿಸುತ್ತಿದ್ದಾರೆ. HD ದೇವೇಗೌಡ BJP ನಾಯಕರಿಂದಲೂ ಕೂಡ ಪ್ರಚಾರ ಆಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಎರಡು ಪಕ್ಷಗಳು ಮೈತ್ರಿ ಆದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ NDA ಅಭ್ಯರ್ಥಿ ಗೆಲ್ಲಿಸೋದಕ್ಕೆ BJP JDS ಒಂದಾಗಿವೆ. ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅಂತ ಪ್ರಜ್ವಲ್ ಹೇಳಿದರು. ಅವರಿಗೆ ನೀವು ನೋಡ್ತಿರೋ ಹಾಗೆ ಅಲ್ಲಿ ಸೂರಜ್, ಸ್ವರೂಪ್ ಹಾಗೆಯೇ ಪ್ರಾಣೇಶ್ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಚಾರ ಹೇಗೆ ಸಾಗ್ತಾ ಇದೆ ಅಂತ. ಸೊ ಇನ್ನು ಘಟಾನುಘಟಿ ನಾಯಕರು ಹಾಸನಕ್ಕೆ ಬರ್ತಾರೆ. ದೇವೇಗೌಡರು ಕೂಡ ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ BJPಯ ನಾಯಕರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದು. ಆದರೆ ಒಂದು ಕಡೆ ಪ್ರೀತಮ್ ಗೌಡರ ಮಾತಿನ ಟೋನನ್ನು ಗಮನಿಸಿದ್ರೆ ಅವ್ರಿಗೊಂದು ರೀತಿ ಬಲವಂತವಾಗಿ ಈ ಹಾಸನದ ರಾಜಕಾರಣದಲ್ಲಿ ಆದರೆ ಸದ್ಯಕ್ಕೆ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ.
ಸೊ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಲ್ಲವೂ ಕೂಡ ಸ್ಮೂತಾಗಿ ಹೋಗುತ್ತೆ, ಏನೂ ತೊಂದರೆ ಇಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಾವು ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಹಾಸನ ಅಖಾಡ ಈಗ ಪ್ರೀತಮ್ ಅವರ ಮುನಿಸಿನ ಕಾರಣ ಅವರಿಗೀಗ ಈ ಭಾಗದಲ್ಲಿ ಮೈಸೂರು, ಕೊಡಗು, ಚಾಮರಾಜನಗರ ಈ ಒಂದು ಉಸ್ತುವಾರಿಯನ್ನು ನೀಡಲಾಗಿದೆ. ಸೊ ಸದ್ಯಕ್ಕೆ JDS ಮತ್ತು BJPಯ ನಡುವೆ ಸರ್ ಈಗ ಯಾರನ್ನು ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾಗಲೇ ಮಾಡ್ತಾ ಇದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ, ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ಕೋಬೇಕಾಗುತ್ತೆ ನನ್ನ ಕೆಲಸ ಕಾರ್ಯಗಳನ್ನ. ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDAಯಿಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ. ಇದು ಪ್ರಜ್ವಲ್ ರೇವಣ್ಣ ಮಾತಾದರೆ ಹಾಸನದಲ್ಲಿ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಮೈಸೂರಿನಲ್ಲಿ ಉಸ್ತುವಾರಿ ರಾಧಾ ಮೋಹನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಿನ್ನೆ ಹಾಸನಕ್ಕೆ ಹೋಗಿದ್ದೆ ನಾನು, ಆದರೆ ಯಾವುದೇ ಸಮಸ್ಯೆ ಕಾಣಲಿಲ್ಲ ಅಂದು BJP ಕಾರ್ಯಕರ್ತರು ಉತ್ತಮ ಕೆಲಸ ಮಾಡ್ತಿದ್ದಾರೆ. ಬಹಳ ಮುಖ್ಯವಾದಂಥ ಒಂದು ಪಾಯಿಂಟ್ ಹೇಳಿದ್ದಾರೆ ಅವರು, JDSನವರಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಿದ್ದಾರೆ BJP ಅವರು ಅಂತ. ಅಂದರೆ ಅಭ್ಯರ್ಥಿ JDSನವರಾದರೂ ಕೂಡ ಅವ್ರಿಗಿಂತ ಜಾಸ್ತಿ JDSನವ್ರಿಗಿಂತ BJP ಕಾರ್ಯಕರ್ತರೇ ಉತ್ಸಾಹದಲ್ಲಿದ್ದಾರೆ ಅನ್ನೋಂತ ಹೇಳೋ ಮೂಲಕ BJP ಮತ್ತು JDSನ ಮೈತ್ರಿಯಲ್ಲಿ ಸುಗಮವಾಗಿದೆ ಅಂತ. I don't know, I am not aware. Why should there be a separate meeting with them? He is a party worker, he is a party worker and he is a candidate. Both of them are working together. Why should we have separate meeting? Not separate meeting, sir. Both are sitting with you and take a meeting. Not at all. Why should I intervene between them and Pritham? They have good relation to each other. There is no need of my presence in between them. How can there be an alliance difference? Nobody is allowed to have any difference. Neither JDS worker can neither JDS worker can refuse to work for BJP, nor BJP worker can refuse to work for JDS. There is no difference at all. There is no difference. Pritham and Prajwal. I don't see anything. There is no difference between. Let people talk anything. It hardly matters. As far as Pritham is concerned, he is working for JDS, and as far as Prajwal is concerned, he is satisfied that Pritham is working from JDS. अजी यार मियाँ बीबी का शादी में दोनों खुश हैं, आप लोग क्यों लड़ाने पे लगे हो? आप लोग क्यों लड़ाने पे लगे हो? They are both happy to each other. Let this marriage go.